ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಬೆಂಗಳೂರಿನಲ್ಲಿ ಲಾಕ್ಡೌನ್ ಸಡಿಲಿಕೆಯ ಎಫೆಕ್ಟ್. ನಗರದ ಹಲವೆಡೆ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬೆಂಗಳೂರಿನಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡಿದಂತ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆನೂ ಕೂಡ ಈಗ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಪ್ಯಾಲೇಸ್ ರಸ್ತೆಯಲ್ಲಿ ಸಾಲುಗಟ್ಟಿ ನಿಂತಿದ್ದಾವೆ ವಾಹನಗಳು, ಕಿಲೋಮೀಟರ್ ಗಟ್ಟಲೆ ನಿಂತಿದ್ದಾವೆ ವಾಹನಗಳು, ನಿಧಾನಗತಿಯಲ್ಲಿ ಸಂಚರಿಸ್ತಾ ಇದ್ದಾವೆ ವಾಹನಗಳು. ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಉಂಟಾಗಿರುವಂತ ಹಿನ್ನೆಲೆಯಲ್ಲಿ ಇದರ ಮಧ್ಯೆ ಆಂಬ್ಯುಲೆನ್ಸ್ ಬೇರೆ ಒಂದು ಸಿಕ್ಕಾಕೊಂಡ್ಬಿಟ್ಟಿದೆ. ನಾವು ಈ ಹಿಂದೆ ನೋಡ್ತಾ ಇದ್ವಲ್ಲ, ಬಿಫೋರ್ ಕೊರೋನಾ ಅಂತ ಕರಿಬೇಕಾಗತ್ತೆ. ಈಗ ಈ ಕೊರೋನಾ ಬರೋದಕ್ಕೂ ಮುಂಚೆ ಇದ್ದಂತ ಬೆಂಗಳೂರು ಯಾವ ರೀತಿಯಾಗಿತ್ತು, ಅದೇ ರೀತಿಯಾದಂತ ಪರಿಸ್ಥಿತಿಯನ್ನ ಇವತ್ತು ನೋಡ್ತಾ ಇದ್ದೀವಿ. ಪ್ರೀ ಕೊರೋನಾ, ಪೋಸ್ಟ್ ಕೊರೋನಾ. ಈಗ ಪೋಸ್ಟ್ ಕೊರೋನಾದಲ್ಲೂ ಕೂಡ ಪ್ರೀ ಕೊರೋನಾ ಇತ್ತಲ್ಲ ಎಫೆಕ್ಟ್, ಅದೇ ರೀತಿಯಾಗಿ ಆಗ್ಬಿಟ್ಟಿದೆ. ಸಾಲುಗಟ್ಟಿ ನಿಂತಿದ್ದಾವೆ ವಾಹನಗಳು, ಸಾಲುಗಟ್ಟಿ ನಿಂತಿರುವಂತದ್ದು, ಕಿಲೋಮೀಟರ್ ಗಟ್ಟಲೆ ಈ ರೀತಿಯಾಗಿ ವಾಹನಗಳು ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡಿರುವಂತದ್ದು. ಆಂಬ್ಯುಲೆನ್ಸ್ ಕೂಡ ಒಂದು ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಗಂಗಾಧರ್ ಹೆಚ್ಚಿನ ಮಾಹಿತಿಯನ್ನ ನೀಡಿದ್ದಾರೆ, ನೋಡೋಣ. ಲಾಕ್ಡೌನ್ 5.0 ಸಡಿಲಿಕೆ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ವಾಹನ ಸಂಚಾರ ಹೆಚ್ಚಾಗಿರುವಂಥದ್ದು. ಅದರಂತೆ ಇವತ್ತು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸಂಚಾರ ದಟ್ಟಣೆ ಆಗಿದೆ. ನಾವೀಗ ಮೇಕ್ರಿ ಸರ್ಕಲ್ನ ಭಾಗದಲ್ಲಿದ್ದೇವೆ. ನೀವು ನಾವು ವಿಶೇಷವಾಗಿ ತೋರಿಸ್ತೀನಿ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ. ಮೇಕ್ರಿ ಸರ್ಕಲ್ನಿಂದ ಹಿಡಿದು ಕಾವೇರಿ ಜಂಕ್ಷನ್ವರೆಗೂ ಕೂಡ ಫುಲ್ಲು ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ಇರುವಂಥದ್ದು. ಅಂದರೆ ಕಳೆದ ಅರ್ಧ ಗಂಟೆಯಿಂದ ಇದೇ ರೀತಿಯ ಪರಿಸ್ಥಿತಿ ಇದೆ. ಅಂದರೆ ಏರ್ಪೋರ್ಟ್ ಮಾರ್ಗದಿಂದ ಬರುವಂತಹ ವಾಹನಗಳು ಸಿಟಿ ಕಡೆ ಏನು ಬರ್ತಾ ಇದ್ದಾರೆ, ಎಲ್ಲ ಈ ಬರುವಂತಹ ಎಲ್ಲ ಕೂಡ ಟ್ರಾಫಿಕ್ ಜಾಮಲ್ಲಿ ಸಿಲುಕೊಂಡು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅಂದರೆ ಕಳೆದ ನಾವು ಹಿಂದಿನ ದಿನಗಳಿಗೆ ಹೋಲಿಕೆ ಮಾಡಿದರೆ ಇವತ್ತು ನಗರದಲ್ಲಿ ಅತಿ ಹೆಚ್ಚು ವಾಹನ ಸಂಚಾರ ಪ್ರಾರಂಭವಾಗಿರುವಂಥದ್ದು. ಎಲ್ಲರೂ ಕೂಡ ತಮ್ಮ ಕಚೇರಿಗಳಿಗೆ, ತಮ್ಮ ಕೆಲಸಗಳಿಗೆ ಹೋಗಲು ಎಲ್ಲರೂ ಕೂಡ ಇವತ್ತು ಡ್ಯೂಟಿಗಳಿಗೆ ಹೋಗೋಕ್ಕೆ ಎಲ್ಲ ಕೂಡ ವಾಹನಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಬಟ್ ಆದರೆ ಇವತ್ತು ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗಿ ಫುಲ್ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ಮೇಕ್ರಿ ಸರ್ಕಲ್ನ ಭಾಗದಿಂದ ಹಿಡಿದು ಇನ್ನು ಕಾವೇರಿ ಜಂಕ್ಷನಿನ ಮುಂಭಾಗದವರೆಗೂ ಕೂಡ ಇದೇ ರೀತಿಯ ರಸ್ತೆಗೆ ಒಂದು ರೋಡಲ್ಲಿ ವಾಹನಗಳು ನಿಂತಲ್ಲೇ ಇರುವಂಥದ್ದು. ಇಲ್ಲೆಲ್ಲ ಕೂಡ ವಾಹನ ಸವಾರಿ ಎಲ್ಲ ತಮ್ಮ ಕೆಲಸ ಕಚೇರಿಗೆ ಹೋಗೋಕ್ಕೆ ಕೂಡ ಸುಮಾರು ಅರ್ಧ ಗಂಟೆಯಿಂದ ಇದೇ ರೀತಿಯ ಪರಿಸ್ಥಿತಿ ಇದೆ. ಇದರಿಂದ ಎಲ್ಲ ಕೂಡ ವಾಹನ ಸವಾರರು ಹೈರಾಣರಾಗಿ ಹೋಗಿರುವಂಥದ್ದು. ಒಂದು ಕಡೆ ಬಿಸಿಲು, ಮತ್ತೊಂದು ಕಡೆ ಅರ್ಧ ಗಂಟೆಯಿಂದ ನಿಂತಲ್ಲೇ ವಾಹನ ಸ್ವಲ್ಪ ಮೂವ್ಮೆಂಟು, ನಿಧಾನಗತಿಯಲ್ಲಿ ವಾಹನಗಳು ಮೂವ್ಮೆಂಟ್ ಆಗ್ತಾ ಇರೋದು. ಬಟ್ ಆದರೆ ಇದರಿಂದ ಏನು ಏಕಾಏಕಿ ಟ್ರಾಫಿಕ್ ಜಾಮ್ ಆಗಿ ಈಗ ಸದ್ಯ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೇಕ್ರಿ ಸರ್ಕಲ್ ಏರ್ಪೋರ್ಟ್ ಮಾರ್ಗದಿಂದ ಏನು ಸಿಟಿ ಕಡೆ ಬರುವಂತಹ ಒಂದು ಈ ಮಾರ್ಗ ಏನಿದೆ, ಮಾರ್ಗ ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಮತ್ತೊಂದು ಕಡೆ ಈಗ ಏನು ಸಡಿಲಿಕೆ ಬೆನ್ನಲ್ಲೇ ಅತಿ ಹೆಚ್ಚು ವಾಹನಗಳು ಇವತ್ತು ಬೆಂಗಳೂರಿನಲ್ಲಿ ಓಡಾಡ್ತಾ ಇದ್ದಾವೆ. ಮತ್ತು ತಮ್ಮ ಕಚೇರಿಗಳಿಗೆಲ್ಲ ಕೂಡ ಪ್ರಾರಂಭವಾಗಿರೋ ಹಿನ್ನೆಲೆಯಲ್ಲಿ ಇವತ್ತು ಅತಿ ಹೆಚ್ಚು ವಾಹನಗಳು ನಗರದಲ್ಲಿ ರೋಡಿಗಿಳಿದಿರುವಂಥದ್ದು. ಹೀಗಾಗಿ ಎಲ್ಲ ಕಡೆ ಬೆಂಗಳೂರಿನ ಪ್ರಮುಖ ಜಂಕ್ಷನ್ಗಳೇನಿತ್ತು ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗಿರೋದು. ಅದರಲ್ಲಿ ಏರ್ಪೋರ್ಟ್ ರಸ್ತೆಯ ಮೇಕ್ರಿ ಸರ್ಕಲ್ನ ಒಂದು ಪ್ಯಾಲೇಸ್ ರೋಡ್ ಇದೆ. ಪ್ಯಾಲೇಸ್ ರೋಡ್ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ಎಲ್ಲ ಕೂಡ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುತ್ತೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಗಂಗಾಧರ್ ವಾಗ್ಟಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮಂಡ್ಯ ಜಿಲ್ಲೆಯಲ್ಲಿ ಫುಡ್ ಕಿಟ್ ಗಳನ್ನ ಹೊತ್ತೊಯ್ದಿದ್ದಾರೆ ಜನ. ಪಾಂಡವಪುರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಜನರಿಗೆ ಹಂಚಲಿಕ್ಕೆ ತಂದಿದ್ದಂತ ಫುಡ್ ಕಿಟ್ಗಳು ಅವನ್ನ ಹೊತ್ತೊಯ್ದಿದ್ದಾರೆ ಜನ. ಮಂಡ್ಯ ಜಿಲ್ಲೆಯಲ್ಲಿ ಫುಡ್ ಕಿಟ್ ಗಳನ್ನ ಹೊತ್ತೊಯ್ದಿರುವಂತದ್ದು. ಅಲ್ಲಿ ಜನರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಫುಡ್ ಕಿಟ್ ಗಳನ್ನ ತರಲಾಗಿತ್ತು, ಖಾಸಗಿ ಬಸ್ ನಿಲ್ದಾಣದಲ್ಲಿ ಇಡಲಾಗಿತ್ತು. ಆದ್ರೆ ಆ ಕಿಟ್ ಗಳನ್ನೇ ಹೊತ್ತೊಯ್ಯಲಾಗಿದೆ. ಕೈ ಮುಖಂಡ ರೇವಣ್ಣ ಆಯೋಜಿಸಿದ್ದಂತಹ ಒಂದು ಕಾರ್ಯಕ್ರಮ. ಫುಡ್ ಕಿಟ್ ಸಿಕ್ತಿಲ್ಲ, ನುಗ್ಗಿದ್ದಾರೆ ಆಕ್ರೋಶಿತ ಜನ. ಸಂಗ್ರಹಿಸಿಟ್ಟಿದ್ದಂತ ಫುಡ್ ಕಿಟ್ ಗಳನ್ನ ಹೊತ್ತೊಯ್ದಿರುವಂತದ್ದು. ಅಂದ್ರೆ ನಮಗೆ ಫುಡ್ ಕಿಟ್ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅಲ್ಲಿ ಎಲ್ಲಿ ಸಂಗ್ರಹಿಸಿಟ್ಟಿದ್ರಲ್ಲ ಫುಡ್ ಕಿಟ್ ಗಳನ್ನ, ಅದನ್ನ ಜನರೇ ಹೋಗ್ಬಿಟ್ಟು ತಗೊಂಡು ಓಡೋಗಿದೆ.
ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಇಲ್ಲೆಲ್ಲ ಒಂದ್ ರೀತಿಯಾಗಿ ನಮ್ ಜನಕ್ಕೆ ಎಷ್ಟು ಹೇಳಿದ್ರು ಅಷ್ಟೇ, ಬುದ್ಧಿ ಅಂತೂ ಬರಲ್ಲ ಅನ್ನೋದು ಕಾಣಿಸುತ್ತೆ. ಸ್ವಚ್ಛತೆ, ಸಾಮಾಜಿಕ ಅಂತರ, ಸ್ಯಾನಿಟೈಸರ್ಗಳು, ಮಾಸ್ಕು ಅನ್ನೋದು ಬರೀ ಹೆಸರಿಗೆ ಮಾತ್ರ, ಹೇಳೋದಕ್ಕೆ ಮಾತ್ರ ಚೆನ್ನಾಗಿದೆ ಅಂತ ಕಾಣಿಸುತ್ತೆ ಈ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ. ಖಂಡಿತವಾಗಿ ಪೃಥ್ವಿರಾಜ್, ಏನು ಸಕ್ಕನಾಡು ಮಂಡ್ಯದಲ್ಲಿ ಇದುವರೆಗೂ ಕೂಡ ಏನು ಕೊರೋನಾ ಪ್ರಕರಣದಲ್ಲಿ ಸಾಕಷ್ಟು 270 ಪ್ರಕರಣಗಳಿದ್ರು ಕೂಡ ಏನು ಮಂಡ್ಯ ಜಿಲ್ಲೆ ಜನರು ಯಾವುದೇ ರೀತಿಯ ಒಂದು ಅಂತರವನ್ನು ಇದುವರೆಗೂ ಕಾಯ್ದುಕೊಳ್ಳೋದು ನಿಜಕ್ಕೂ ಕೂಡ ಒಂದು ರೀತಿಯ ದುರದೃಷ್ಟಕ ಅಂತ ಹೇಳ್ಬೋದು. ಏನು ಕೊರೋನಾದಿಂದ ಪಾರಾಗ್ಲಿಕ್ಕೆ ಸಾಮಾಜಿಕ ಅಂತರನ ಕಾಪಾಡಬೇಕು, ಜೊತೆಗೆ ಮಾಸ್ಕ್ ಅನ್ನ ಬಳಸಬೇಕು ಮತ್ತೆ ಸ್ಯಾನಿಟೈಸರ್ ಬಳಸಬೇಕು ಅಂತ ಪದೇ ಸರ್ಕಾರ ಸೇರಿದಂತೆ ಇನ್ನಿತರ ಎಲ್ಲವೂ ಕೂಡ ಸಂಘ ಸಂಸ್ಥೆ ಹೇಳ್ತಾ ಇದ್ರು ಕೂಡ ಅದೇನೋ ಗೊತ್ತಿಲ್ಲ. ಮಂಡ್ಯ ಜನರು ಯಾವ್ದ್ರಿಂದನೂ ಕೂಡ ಬುದ್ಧಿ ಕಲ್ತಿನ ಅಂತ ಹೇಳ್ಬೋದು. ಏನಿವತ್ತು ಪಾಂಡವಪುರದಲ್ಲಿ ಲಾರಿ ಮಾಲೀಕ ಸಂಘದ ಅಧ್ಯಕ್ಷರಾಗಿ ರೇವಣ್ಣ ಅವರು ಒಂದು ಸುಮಾರು ಬಡ ಜನರಿಗೆ ಅಂತೇಳಿ 3,000 ಆಹಾರ ಕಿಟ್ನ ವಿತರಣೆ ಮಾಡ್ಲಿಕ್ಕೆ ಅಂತೇಳಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಜನರು ಯಾವುದೇ ರೀತಿಯಾದ ಒಂದು ಸಾಮಾಜಿಕ ಅಂತರವೂ ಇಲ್ಲದೆ ಮಾಸ್ಕ್ ಅನ್ನು ಬಳಸ್ತದೆ, ಜೊತೆಗೆ ಒಂದು ರೀತಿಯಾಗಿ ಗದ್ದಲದಿಂದ ಮತ್ತೆ ಗೊಂದಲನ ಕಾರ್ಯಕ್ರಮವನ್ನು ಏರ್ಪಡಿಸೋದು ಅಲ್ಲದೆ ನೂಕುನುಗ್ಗಿನಲ್ಲಿ ಏನೋ ಆಹಾರ ಕಿಟ್ಗಳನ್ನು ಕೂಡ ಒತ್ತೊಯ್ದ ಒಂದು ಘಟನೆ ನಡೆದಿರುವಂತದ್ದು ನೋಡಿದ್ರೆ ನಿಜಕ್ಕೂ ಕೂಡ ಜವಾಬ್ದಾರಿ ಇಲ್ವಾ? ಅರಿವಿಲ್ಲ ಅನ್ಸುತ್ತೆ. ರೇವಣ್ಣ ಅವ್ರಿಗೆ ಜವಾಬ್ದಾರಿ ಇಲ್ವಾ? ಬೇಕಾಬಿಟ್ಟಿಯಾಗಿ ಹಿಂಗೆ ಕಾರ್ಯಕ್ರಮ ಆಯೋಜನೆ ಮಾಡಿದಾರಲ್ಲ. ಖಂಡಿತವಾಗಿಯೂ ಒಂದು ರೀತಿಯಾಗಿ ಅದು ಆಗನಿಸುತ್ತೆ. ಆದ್ರೆ ಈ ಮೇಲ್ನೋಟಕ್ಕೆ ನೋಡಿದಾಗ ಉದ್ರಿಕ್ತ ಜನರು ಈ ರೀತಿಯಾಗಿ ಒಂದ್ ರೀತಿಯಾಗಿ ಗದ್ದಲನ ಸೃಷ್ಟಿಸಿದ್ದಾರೆ. ಏನು ತಮಗೆ ಪಡಿತರ ಕಿಟ್ ಎಲ್ಲಿ ಆಹಾರದ ಕಿಟ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ನೂಕುನುಗ್ಗಳೊಂದಿಗೆ ಈ ರೀತಿಯಾಗಿದೆ. ಜೊತೆಗೆ ಇದಕ್ಕೆ ಮುನ್ನೆಚ್ಚರಿಕೆ ತಗೊಂಡಿಲ್ಲ ಅಂದ್ರೂ ಕೂಡ ಒಂದು ರೀತಿ ಮೇಲ್ನೋಟ ಕಂಡುಬರುತ್ತೆ. ಯಾಕಂದ್ರೆ ಅಲ್ಲ, ಇವರು ಇಂಥ ಕಾರ್ಯಕ್ರಮಗಳನ್ನ ಮಾಡೋದು ಟಿವಿಲ್ ಬರ್ಲಿ ಅನ್ನುವ ಕಾರಣಕ್ಕ ಅಂತ, ಟಿವಿಲ್ ಬರ್ತೀವಿ ನಾವೇ ಆಯೋಜನೆ ಮಾಡಿದ್ದು ಅಂತ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ಈ ಅವ್ಯವಸ್ಥೆ ಮಾಡಿ ಇಟ್ಬಿಡ್ತಾರ ಅಂತ ಒಂದ್ ರೀತಿಯಾಗಿ ನೋಡ್ರಿ ನಿಜಕ್ಕೂ ಕೂಡ ಆಗನ್ಸುತ್ತೆ. ಮತ್ತೊಂದು ರೀತಿಯಾಗಿ ಇದ್ರಲ್ಲಿ ಜನರ ಒಂದು ಇದು ಕೂಡ ಕಾಣಿಸುತ್ತೆ. ಯಾಕೆಂದ್ರೆ ಜನರು ಕೂಡ ಇದನ್ನ ಅರ್ತ್ಕೋಬೇಕಿತ್ತು, ಅವು ಹಂಚು ತರದು ಬಡ ಜನರಿಗೆ ಅಂತ ಇರ್ಬೇಕಿತ್ತು. ಆದ್ರೆ ಆ ಜನರು ಕೂಡ ಒಂದು ರೀತಿಯಾಗಿ ಯಾವುದೇ ರೀತಿಯಾದ ಒಂದು ಎಚ್ಚರಿಕೆನ ಇಲ್ಲದೇನೆ ಕೂಡ ಈ ರೀತಿಯಾಗಿ ಕಾರ್ಯಕ್ರಮದ ಆಯೋಜಕರ ಮೇಲೆ ಮುಗಿಬಿದ್ದು ಅಲ್ಲಿದ್ದ ಸ್ವಾಮಿಯನ್ನ ಕಿತ್ತು ಎಲ್ಲ ಫುಡ್ ಕಿಟ್ಗಳನ್ನು ಕೂಡ ಒತ್ತೊಯ್ದು ನೋಡಿದ್ರೆ ಒಂದು ಕಡೆ ಕಾರ್ಯಕ್ರಮ ಆಯೋಜಕರ ಒಂದು ನಿರ್ಲಕ್ಷ್ಯತೆ ಕಂಡ್ರೆ ಮತ್ತೊಂದು ಕಡೆ ಜನರ ಒಂದು ನಿರ್ಲಕ್ಷ್ಯತೆ ಕೂಡ ಎದ್ದು ಕಾಣಿಸುತ್ತೆ ಈ ಒಂದು ಸಂದರ್ಭದಲ್ಲಿ. ಪೃಥ್ವಿರಾಜ್, ಅಲ್ಲ, ಬಡ ಜನರು ಎಲ್ಲೆಲ್ಲಿದ್ದಾರೆ, ಯಾರ್ಯಾರು ನಿರ್ಗತಿಕರು ಅಂತೆಲ್ಲ ಗೊತ್ತು ಅಲ್ವಾ ಇವ್ರಿಗೆ? ಈ ಓಟ್ ಕೇಳಕ್ಕೆ ಪ್ರತಿ ಮನೆಗೂ ಹೋಗ್ತಾರೆ, ದುಡ್ಡಂಚಕ್ಕೆ ರಾತ್ರೋರಾತ್ರಿ ಪ್ರತಿ ಮನೆಗೂ ಹೋಗ್ತಾರೆ. ಈ ಫುಡ್ ಕಿಟ್ ಕೊಡೋದಕ್ಕೆ ಯಾಕೆ ಹೋಗಲ್ಲ ಅಂತ ಒಬ್ಬೊಬ್ರು ಮನೆಗೆ ಹೋಗಿ ಹಂಚ್ಬೋದಲ್ಲ ಇವರು? ಸುಮ್ನೆ ಲೈನ್ ನಿಲ್ಲಿಸಿ ಒಂದು ಕಾರ್ಯಕ್ರಮ ಮಾಡಿ ಅದಕ್ಕೂ ದುಡ್ಡು ವೆಚ್ಚ. ಕಾರ್ಯಕ್ರಮವನ್ನ ಟೋಕನ್ ವಿತರಣೆ ಮೂಲಕ ಅವರಿಗೆ ಕೊಟ್ಟಿದ್ರು. ಆದ್ರೆ ಜನರಲ್ಲಿ ಒಂದು ರೀತಿಯ ಇದಿತ್ತು, ಏನು ಕೊಟ್ಟಿರೋ ತಂದಿರುವಂತ ಫುಡ್ ಕಿಟ್ ನಮ್ಗೆ ಸಾಕಾಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಏನು ಹಂಚುತ್ತಾ ಇದ್ರು ಕೂಡ ಒಂದು ಮೊದಲು ಸರಿಯಾಗಿ ಇತ್ತು. ನಂತರ ಏನು ಸುಮಾರು ಅರ್ಧ ಗಂಟೆ ನಂತರ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಯಿತು. ಜನರು ಕೂಡ ಒಂದು ರೀತಿ ಉದ್ಯುಕ್ತಗೊಂಡ್ರು. ಯಾವುದೇ ಕಾರ್ಯಕ್ರಮ ಕೊಡ್ತಿದಂತ ಏನು ಆಯೋಜಕಿದ್ರು ಅವರನ್ನ ಕೈಕೊಂಡು ಹೋಗಿ ಒಂದು ಶಾಲೆಗಳನ್ನು ಕಿತ್ತಾಕಿ ಅಲ್ಲಿಗಂತ ಫುಡ್ ಕಿಟ್ಗಳನ್ನು ಕೂಡ ಒತ್ತೊಯ್ದಂತದ್ದು ಇಲ್ಲಿ ನೋಡಿದ್ರೆ ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಸರ್ಕಾರಗಳು ಇದಕ್ಕೆ ಇದಾಗುತ್ತೆ. ಯಾಕಂದ್ರೆ ಪೊಲೀಸರು ಕೂಡ ಒಂದು ರಕ್ಷಣೆ ಕೊಡಬೇಕಿತ್ತು, ಮತ್ತೆ ಕಾರ್ಯಕ್ರಮದ ಆಯೋಜಕರು ಕೂಡ ಒಂದು ಸೂಕ್ತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಿತ್ತು. ಆದ್ರೆ ಇದನ್ನ ಆಯೋಜನೆ ಮಾಡುವ ಒಂದು ಕಡೆ ಕಾರ್ಯಕ್ರಮದ ಆಯೋಜಕರಿಗಿದ್ರೆ ಮತ್ತೊಂದು ಕಡೆ ಪೊಲೀಸರು ಕೂಡ ಯಾವುದೇ ರೀತಿಯಾಗಿ ಅಷ್ಟೊಂದು ಜನರನ್ನ ನಿಭಾಯಿಸಲಿಕ್ಕೆ ಸಾಧ್ಯವಾಗದೆ ಪ್ರೇಕ್ಷಕರಾಗಂದ್ರೆ ಅವರು ಕೂಡ ನಿಂತ್ಕೊಂಡಿದ್ರು. ಮತ್ತೆ ಜನರು ಕೂಡ ಏನು ತಮ್ಮ ಒಂದು ಇದನ್ನ ಮರೆತು ಅವರು ಕೂಡ ಒಂದು ಫುಡ್ ಕಿಟ್ಗಳನ್ನ ಒತ್ತೊಯ್ದಿದ್ದು ನಿಜಕ್ಕೂ ಕೂಡ ಒಂದು ರೀತಿ ದುರ್ದೈವ ಅಂತ ಹೇಳ್ಬೋದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮ್ ಜನಕ್ಕೆ ಎಷ್ಟು ಹೇಳಿದ್ರು ಅಷ್ಟೇ, ಬುದ್ಧಿ ಅಂತೂ ಬರೋದಿಲ್ಲ. ಧಾರವಾಡದಲ್ಲಿ ಬಿತ್ತನೆ ಬೀಜಕ್ಕೆ ಮುಗಿಬಿದ್ದಿದ್ದಾರೆ ರೈತರು. ರೈತ ಸಂಪರ್ಕ ಕೇಂದ್ರದ ಎದುರು ರೈತರು ಜಮಾವಣೆಗೊಂಡಿರುವಂತದ್ದು. ಅಮಿನಾಬಾವಿಯಲ್ಲಿ ರೈತರು ನೂಕು ನುಗ್ಗಲು ಆಗಿದೆ. ಅಲ್ಲಿ ಧಾರವಾಡದಲ್ಲಿ ಅಂದ್ರೆ ಇಲ್ಲಿ ಧಾರವಾಡದಲ್ಲಿ ಬಿತ್ತನೆ ಬೀಜಕ್ಕೋಸ್ಕರ ಈ ರೀತಿಯಾಗಿ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ನಮಗೆ ಸಿಗುತ್ತೋ ಇಲ್ವೋ ಅನ್ನೋ ಕಾರಣಕ್ಕೆ ನೂಕು ನುಗ್ಗಲು ಕೂಡ ನಡೆದಿದೆ. ಸಾಮಾಜಿಕ ಅಂತರವನ್ನ ಮರ್ತಿದ್ದಾರೆ. ಬಿತ್ತನೆ ಬೀಜಕ್ಕಾಗಿ ರೈತರು ನೂಕು ನುಗ್ಗಲು ಮಾಡಿರುವಂತದ್ದು. ಕೊರೋನಾ ಭೀತಿಯೇ ಇಲ್ಲದೆ ಸೇರಿದ್ದಾರೆ ಜನ. ಈ ಒಂದು ಲಾಕ್ಡೌನ್ 4 ಎಲ್ಲ ಆದ್ಮೇಲೆ ಮೋಸ್ಟ್ ಪ್ರಾಬಬ್ಲಿ ಕೊರೋನಾ ಮುಗ್ದೇ ಹೋಗ್ಬಿಟ್ಟಿದೆ ಅನ್ನೋ ಲೆಕ್ಕಾಚಾರ ಅಂತ ಕಾಣಿಸುತ್ತೆ ನಮ್ ಜನರಿಗೆ. ಅಥವಾ ಕೊರೋನಾ ಬಂದ್ರೆ ಬರುತ್ತೆ ಬಿಟ್ಬಿಡು ಅಥವಾ ಏನ್ ಮಾಡಕ್ಕಾಗಲ್ಲ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಯಡಳ್ಳಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್, ಏನಿದೆಲ್ಲ ಅವ್ಯವಸ್ಥೆ ಅಂತ? ಹೌದು ಪೃಥ್ವಿರಾಜ್, ದಿನಕ್ಕೆ ಕೊರೋನಾ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗ್ತಾ ಇದ್ರು ಕೂಡ ಜನರು ಮಾತ್ರ ಇವರು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳೋದು ಜೊತೆಗೆ ಮಾಸ್ಕ್ ಗಳನ್ನ ಹಾಕಿಕೊಳ್ಳೋಕೆ ಕೂಡ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಭಾವನೆಯನ್ನು ತೋರ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಸಾಕ್ಷಾತ್ ಘಟನೆ ಅಂತಂದ್ರೆ ಧಾರವಾಡ ತಾಲೂಕಿನ ಅಮೃತಭೂಮಿ ಗ್ರಾಮದಲ್ಲಿ ಏನು ಬಿತ್ತನೆ ಬೀಜಕ್ಕಾಗಿ ಆಗಮಿಸಿದ ರೈತರು ಕೂಡ ಏನು ಸಾಮಾಜಿಕ ಅಂತರನ್ನ ಕಾಯ್ಕೊಳ್ಳೋದು, ಏನು ಮುಖಕ್ಕೆ ಮಾಸ್ಕ್ ಕೂಡ ಧರಿಸ್ತದೆ, ಏನು ನೂಕುನುಗ್ಗಲು ಮಾಡಿದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಮುಂಗಾರು ಮಳೆ ಆರಂಭದ ಹಿನ್ನೆಲೆಯಲ್ಲಿ ಭೂಮಿಗೆ ಬಿತ್ತನೆ ಮಾಡೋಕೆ ಆಗಲೇ ಹೆಸರು
ಸೇರಿದಂತೆ ವಿವಿಧ ಬೀಜಗಳನ್ನ ಬಿತ್ತನೆ ಮಾಡೋಕೆ ಖರೀದಿಗೆ ಮುಂದಾಗಿದ್ದಾರೆ. ಆದ್ರೆ ಒಂದು ಪ್ರಮುಖವಾಗಿ ಇಲ್ಲಿ ಲಾಕ್ಡೌನ್ ಸಡಿಲಿಕೆ ಆದಂತೆ ಜನರು ಕೂಡ ಸಾಮಾಜಿಕ ಅಂತರವನ್ನ ಮರೆತಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲೂ ಕೂಡ ಅದೇ ಪ್ರಮುಖವಾಗಿ ಕಂಡು ಬಂದಿದೆ. ರೈತರ ಜೊತೆಗೆ ಇಲ್ಲಿರುವಂತಹ ಅಧಿಕಾರಿಗಳು ಕೂಡ ಏನು ಮುಖಕ್ಕೆ ಮಾಸ್ಕ್ ಸಹ ಧರಿಸಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಧಿಕಾರಿಗಳು ಪ್ರಮುಖವಾಗಿ ಏನು ಮಾಸ್ಕ್ ನ ಧರಿಸಬೇಕಿತ್ತು, ಅಧಿಕಾರಿಗಳು ಸಹ ಮಾಸ್ಕ್ ಧರಿಸಿದ ಜೊತೆಗೆ ರೈತರು ಕೂಡ ಮಾಸ್ಕ್ ಧರಿಸದೆ ಸಾಮಾಜಿಕ ಅಂತರನ ಕಾಯ್ಕೊಳ್ಳೋದು ಇಲ್ಲಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಕೊರೋನಾ ಭೀತಿಯನ್ನು ಕೂಡ ಅವರಿಗೆ ಕಾಡ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಲಾಕ್ಡೌನ್ ಸಡಿಲವಾಗ್ತಿದ್ದಂತೆ ಸರಗಳ್ಳತನ ಶುರು ಆಗ್ಬಿಟ್ಟಿದೆ. ಚೈನ್ ಸ್ನ್ಯಾಚಿಂಗ್. ಮೈಸೂರಿನಲ್ಲಿ ಮಹಿಳೆಯ ಮಾಂಗಲ್ಯ ಸರ ಕಳ್ಳತನ ಆಗಿದೆ. ವಿಜಯನಗರ ಠಾಣಾ ವ್ಯಾಪ್ತಿಯಲ್ಲಿ ಸರಗಳ್ಳತನ ಆಗಿರುವಂತ ವರದಿ ಆಗಿರುವಂತದ್ದು. ಇಷ್ಟು ದಿನ ಇವೆಲ್ಲವಕ್ಕೂ ಕೂಡ ಬ್ರೇಕ್ ಬಿದ್ದಿತ್ತು, ಕಳ್ಳತನಕ್ಕೆಲ್ಲವಕ್ಕೂ ಕೂಡ. ಆದ್ರೆ ಯಾವಾಗ ಮತ್ತೆ ಯಥಾಸ್ಥಿತಿಗೆ ಬಂತು ಜನಜೀವನ, ಈಗ ಮತ್ತೆ ಚೈನ್ ಸ್ನ್ಯಾಚಿಂಗು ಇವೆಲ್ಲವೂ ಕೂಡ ಶುರು ಆಗ್ಬಿಡ್ತು, ಕಳ್ಳತನ ಇವೆಲ್ಲವೂ ಕೂಡ ಶುರು ಆಗ್ಬಿಡ್ತು. ಯಾವಾಗ ಜನ ಮನೆಯಿಂದ ಹೊರ ಬರ್ಲಿಕ್ಕೆ ಶುರು ಮಾಡಿದ್ರು, ಈಗ ಇದು ಶುರು ಆಗ್ತಾ ಇದೆ ಕಳ್ಳತನ ಅನ್ನೋದು. ಸವಿತಾ ಅವರ ಮಾಂಗಲ್ಯ ಸರವನ್ನ ಕದ್ದೊಯ್ದಿದ್ದಾರೆ. ಒಂದು ಸರವನ್ನ ಕಳೆದುಕೊಂಡಂತ ಗೃಹಿಣಿ ಸವಿತಾ ಅಂತ. ದೇವರ ಕಾರ್ಯ ಮುಗಿಸಿ ಬರುವಂತ ಸಂದರ್ಭದಲ್ಲಿ ಕಳ್ಳತನ ನಡೆದಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಪ್ಪ, ಈ ಕೊರೋನಾದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪ್ರಕರಣವನ್ನ ನೋಡೇ ಇರಲಿಲ್ಲ. ಯಾವಾಗ ಜನಜೀವನ ಯಥಾಸ್ಥಿತಿಗೆ ಬಂತು, ಈಗ ಈ ಪ್ರಕರಣಗಳು ಕೂಡ ಶುರು ಆಗ್ಬಿಟ್ಟಿದ್ದಾವೆ. ಖಂಡಿತವಾಗಿ ಪೃಥ್ವಿರಾಜ್, ಮೈಸೂರಿನಲ್ಲಿ ಇಂದಿನಿಂದ ಲಾಕ್ಡೌನ್ ಸಂಪೂರ್ಣವಾಗಿ ಫ್ರೀ ಆಗ್ತಾ ಇದೆ. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಂತ ಮೈಸೂರಿನಲ್ಲಿರುವ ಸರಗಳರು ಮೊದಲನೇ ದಿನವೇ ಸರಗಳನ್ನಕ್ಕೆ ಪ್ರಯತ್ನ ಮಾಡಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಮೈಸೂರಿನಲ್ಲಿ ಇವತ್ತು 40 ಗ್ರಾಂ ಚಿನ್ನದ ಸರವನ್ನ ವಿಜಯನಗರದ ವ್ಯಾಪ್ತಿಯಲ್ಲಿ ಒಬ್ರು ಮಹಿಳೆ ಕಳೆದುಕೊಂಡಿದ್ದಾರೆ. ಅವರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ವಾಪಸ್ ಬರುವಂತ ಸಂದರ್ಭದಲ್ಲಿ ಅವರು ಬೈಕ್ ನಲ್ಲಿ ಬರ್ತಾ ಇದ್ದಂತ ಮಹಿಳೆಯ ಕುತ್ತಿಗೆಗೆ ಕೈ ಹಾಕಿ ಸರವನ್ನ ಕದ್ದಿದ್ದಾರೆ. ಅಲ್ಲಿ ಇಡೀ ಅವರು ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದಾಗ ಅವರಿಗೆ ಚಾಕುವನ್ನ ತೋರಿಸಿ ಬೆದರಿಸುವಂತ ಕೆಲಸವೂ ಸಹ ಆಗಿದೆ. ಇನ್ನು ಅಲ್ಲೇ ಸಹ ಓಡಾಡ್ತಾ ಇದ್ದ ಸಾರ್ವಜನಿಕರು ಅದನ್ನ ವಿರೋಧಿಸುವಂತ ಅಥವಾ ಅದನ್ನ ತಡೆಯುವಂತ ಯಾವ ಕೆಲಸವನ್ನು ಮಾಡಿಲ್ಲ. ಈ ಎಲ್ಲ ದೃಶ್ಯಗಳು ಸಹ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಹಿನ್ನೆಲೆಯಲ್ಲಿ ವಿಜಯನಗರ ಪೊಲೀಸರು ಈಗ ಕಳ್ಳರಿಗಾಗಿ ಬಲೆಯನ್ನ ಬೀಸಿದ್ದಾರೆ. ನಾಕಾಬಂದಿಯನ್ನ ಹಾಕೊಂಡು ಸರಗಳ್ಳರು ನಗರದಿಂದ ಹೊರಗಡೆ ಹೋಗದಂತೆ ತಡೆಯುವಂತ ಕೆಲಸವನ್ನು ಮಾಡಿ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಹಾರಾಷ್ಟ್ರದಿಂದ ಕಳ್ಳದಾರಿಯಲ್ಲಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ರು, ಅಲ್ಲಿಂದ ಬಂದವರಿಂದಲೇ ಹೆಚ್ಚುತ್ತಾ ಇದೆ ಸೋಂಕು. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಿಂದ ಕಳ್ಳದಾರಿಯಲ್ಲಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ, ಅಲ್ಲಿಂದ ಬಂದವರಿಂದಲೇ ಹೆಚ್ಚುತ್ತಾ ಇದೆ ಸೋಂಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಗೃಹ ಸಚಿವರೇ ಅದಕ್ಕೆ ಬ್ರೇಕ್ ಹಾಕ್ಬೇಕಾಗಿರುವಂತವ್ರೆ ನೀವು. ಪೊಲೀಸ್ ಇಲಾಖೆನೆ ಬ್ರೇಕ್ ಹಾಕ್ಬೇಕಾಗಿರುವಂತದ್ದು, ಗೃಹ ಇಲಾಖೆ ಅಂಡರ್ ಅಲ್ಲೇ ಇರುವಂತದ್ದು. ಇದೆಲ್ಲವೂ ಕೂಡ ಗಡಿ ಭಾಗಗಳಿಗೆ ಚೆಕ್ ಪೋಸ್ಟ್ ಗಳನ್ನ ಶಿಫ್ಟ್ ಮಾಡಲಾಗಿದೆ. ಕಾಲು ದಾರಿಯಲ್ಲಿ ಬರುವವರ ಮೇಲೆ ನಿಗಾ ಇಡಲಾಗುತ್ತೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬರುವವರ ಸಂಖ್ಯೆ ಜಾಸ್ತಿ ಇದೆ ಮತ್ತು ಸೋಂಕು ಜಾಸ್ತಿ ಇದೆ. ಹೀಗಾಗಿ ಅವರಿಗೆ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಪ್ಲಸ್ ಹೋಮ್ ಕ್ವಾರಂಟೈನ್ ಮತ್ತು ಕೆಲವರೆಲ್ಲ ಅಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ಬರಬೇಕು ಅನ್ನುವಂಥ ಒಂದು ಬಿಗಿ ನಿರ್ಬಂಧವನ್ನು ರಾಜ್ಯ ಸರ್ಕಾರ ಹೇಳಿದೆ. ಪಾಸ್ ಇಲ್ಲದೆ ಬರಬಾರ್ದು ಅನ್ನುವಂಥ ಕೂಡ ಹೇಳಿದೆ. ಹೀಗಾಗಿ ಅದನ್ನು ಕಟ್ಟುನಿಟ್ಟಾಗಿ ನಮ್ಮ ಪೊಲೀಸರು ನಿಭಾಯಿಸ್ತಾರೆ. ನಾನೇ ನಿಪ್ಪಾಣಿಗೆ ಹೋಗಿದ್ದೆ, ನಾನು ಮೊನ್ನೆ ಅಲ್ಲಿ ಬಾರ್ಡ್ರಲ್ಲಿ ಅಲ್ಲಿರೋ ವ್ಯವಸ್ಥೆಗಳನ್ನೆಲ್ಲ ನೋಡಿದ್ದೇನೆ. ಭಾಳ ಚೆನ್ನಾಗಿ ವ್ಯವಸ್ಥೆ ನಮ್ಮ ಪೊಲೀಸರು, ಹೆಲ್ತ್ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟು ಮಾಡಿದ್ದಾರೆ. ಪೀಕಲ್ಲೂ ಕೂಡ ಭಾಳ ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ. ಇನ್ನಷ್ಟು ಬಿಗಿ ಮಾಡಬೇಕು. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಮತ್ತು ಮಾಧ್ಯಮದಲ್ಲಿ ಕಳ್ಳದಾರಿಯಲ್ಲಿ ಅಂದರೆ ಚಕಡಿ ದಾರಿಯಲ್ಲಿ ಇತರ ದಾರಿಯಲ್ಲಿ ಬರ್ತಾರೆ ಅನ್ನುವಂಥದ್ದೇನಿತ್ತು, ನಾನು ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗ ಅಂತರ್ ಜಿಲ್ಲೆ ಅಂತರ್ ತಾಲೂಕದ ಚೆಕ್ ಪೋಸ್ಟ್ಗಳೆಲ್ಲ ತೆಗಿತಾ ಇದ್ದೇವೆ. ಹೀಗಾಗಿ ಅವೆಲ್ಲವನ್ನೂ ಕೂಡ ಬಾರ್ಡರ್ಗೆ ಶಿಫ್ಟ್ ಮಾಡಿ ಮತ್ತು ಆ ಪೊಲೀಸ್ ಸ್ಟೇಷನ್ನಲ್ಲಿ ಸುಮಾರು 40 ಪೊಲೀಸ್ ಸ್ಟೇಷನ್ ಬರ್ತಿದೆ ಮಹಾರಾಷ್ಟ್ರ ಬಾರ್ಡರಲ್ಲಿ, ಬೀದರಿಂದ ಹಿಡಿದು ಬೆಳಗಾಂವರೆಗೂ. ಆ ಎಲ್ಲ ಪೊಲೀಸ್ ಸ್ಟೇಷನ್ ಜವಾಬ್ದಾರಿ ಆ ಜುಡಿಸಿಕ್ಷನ್ ಇರುವಂಥ ಚಕಡಿ ದಾರಿ ಮತ್ತು ಹಲವರಿ ದಾರಿ ಅಂತ ನಾವು ಕರಿತೇವೆ, ಅವೆಲ್ಲವನ್ನೂ ಕೂಡ ಮ್ಯಾನ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಆದೇಶವನ್ನು ಕೊಟ್ಟಿದ್ದೇವೆ. ಹೀಗಾಗಿ ಅದು ಕೂಡ ನಿಂತಿದೆ. ಈಗ ಕಟ್ಟುನಿಟ್ಟಾಗಿ ಹೊಸ ಡೈರೆಕ್ಷನ್ಸ್ ಏನಿದೆ ಆ ಪ್ರಕಾರ ಮಾಡ್ತೀವಿ. 50% ಸಾರಿಗೆ ನೌಕರರ ಸಂಬಳಕ್ಕೆ ಕತ್ತರಿ ಬೀಳುವಂತ ಸಾಧ್ಯತೆ ಇದೆ, ಅಥವಾ 50% ಸಂಬಳ ಕೊಟ್ಟು ಉಳಿದ ಸಂಬಳಕ್ಕೆ ತಡೆ ನೀಡುವಂತ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ.
ವೇತನ ರಹಿತ ಸುಮಾರು 4 ತಿಂಗಳ ಕಾಲ ರಜೆ ಕೊಡ್ಲಿಕ್ಕೆ ಇಲಾಖೆ ಚಿಂತನೆಯನ್ನ ಮಾಡಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸಾರಿಗೆ ನೌಕರರಿಗೆ ಬಿಗ್ ಶಾಕ್ ಕೊಡುತ್ತಾ ಇಲಾಖೆ ಅನ್ನೋದೇ ಕುತೂಹಲವಾಗಿದೆ. ಇಲ್ಲಿ ಎಲ್ಲ ಒಂದ್ ಕಡೆ ಕೆಎಸ್ಆರ್ಟಿಸಿಯ ಸಿಬ್ಬಂದಿಗಳಿಗೆ ರಾಜ್ಯ ಸರ್ಕಾರ ಶಾಕ್ ಕೊಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಒಂದು, ಆ ನೌಕರರಿಗೆ ವೇತನ ರಹಿತ ರಜೆಯನ್ನ ಕೊಡುವಂತದ್ದು, ಅಂದ್ರೆ 4 ತಿಂಗಳುಗಳ ಕಾಲ, ಇಲ್ಲಾಂದ್ರೆ 50% ಅಷ್ಟು ವೇತನವನ್ನ ಕೊಟ್ಬಿಟ್ಟು ಅರ್ಧದಷ್ಟು ದುಡಿಸಿಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಯಾವ ರೀತಿಯಾಗಿ ನಿರ್ಧಾರವನ್ನ ಕೈಗೊಂಡು ಶಾಕ್ ಕೊಡುತ್ತೆ ಅನ್ನೋದನ್ನ ನೋಡ್ಬೇಕು. ಬಟ್ ಈ ಒಂದು ನಿರ್ಧಾರದಿಂದ ಹಿಂದೆ ಸರಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಮೋಸ್ಟ್ ಪ್ರಾಬಬ್ಲಿ ಅಂದ್ರೆ ಆ ಚಾಲಕರು ನಿರ್ವಾಹಕರು ಪ್ರತಿಭಟನೆಯನ್ನ ಮಾಡುವಂತ ಸಾಧ್ಯತೆ ಕೂಡ ಇದೆ. ಕೆಂಗಣ್ಣಿಗೆ ಗುರಿಯಾದ್ರೂ ಆಗ್ಬೋದು. ಕೊರೋನಾದಿಂದ ಖಾಸಗಿ ಶಾಲಾ ಕಾಲೇಜುಗಳಿಗೆ ಜಾಕ್ಪಾಟ್ ಹೊಡೆದಿದೆ. ವಿದೇಶ ಹಾಗೂ ಹೊರ ರಾಜ್ಯದಿಂದ ಬಂದವರಿಂದ ಸೀಟ್ಗೆ ಭಾರಿ ಡಿಮ್ಯಾಂಡ್ ಶುರುವಾಗ್ಬಿಟ್ಟಿದೆ. ಈಗಲೇ ತಮ್ಮ ಮಕ್ಕಳನ್ನ ಬೆಂಗಳೂರಿನಲ್ಲೇ ಓದಿಸ್ಲಿಕ್ಕೆ ಪೋಷಕರು ನಿರ್ಧಾರವನ್ನು ಮಾಡಿದ್ದಾರೆ. ಕೊರೋನಾ ಸಂಕಷ್ಟದಿಂದ ಪಾರಾಗ್ಲಿಕ್ಕೆ ವಾಪಸ್ ಬಂದಿದ್ದಾರೆ ಜನರು. ಬೆಂಗಳೂರು ಸೇಫ್ ಎನ್ನುವ ಕಾರಣಕ್ಕೆ ಇಲ್ಲೇ ನೆಲೆಸಲಿಕ್ಕೆ ಚಿಂತನೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಸೀಟನ್ನ ಬ್ಲಾಕ್ ಮಾಡಿಸ್ಲಿಕ್ಕೆ ಸರ್ಕಸ್ ಅನ್ನ ನಡೆಸ್ತಾ ಇದ್ದಾರೆ. ಇನ್ನು ದಾಖಲಾತಿ ಮಾಡಿಕೊಳ್ಳಿಕ್ಕೆ ಸರ್ಕಾರದ ಅನುಮತಿ ಸಿಕ್ಕಿಲ್ಲ, ಆದ್ರೂ ಪ್ರಭಾವ ಬೀರುವಂತ ಮೂಲಕ ಸೀಟ್ ಬ್ಲಾಕಿಗೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮಕ್ಕಳಿಗೆ ಸೀಟ್ ಕೊಡಿಸ್ಲಿಕ್ಕೆ ವಲಸೆ ಕನ್ನಡಿಗರ ಭಾರಿ ಪ್ರಯತ್ನ ನಡೀತಾ ಇದೆ. ವಿದೇಶ ಹಾಗೂ ಅಂತಾರಾಜ್ಯಗಳಲ್ಲಿ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಇದೆ. ಅಲ್ಲಿಗೂ ಇಲ್ಲಿಗೂ ಅಜಗಜಾಂತರ ವ್ಯತ್ಯಾಸದ ಸಮಸ್ಯೆ ಆಗ್ತಾ ಇದೆ. ಶಿಕ್ಷಣ ಪಠ್ಯ ಹೊಂದಾಣಿಕೆ ಕಷ್ಟ ಸಾಧ್ಯ ಎನ್ನುವ ಆತಂಕ ಖಾಸಗಿ ಸಂಸ್ಥೆಗಳದ್ದು. ಆದ್ರೂ ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಸೀಟ್ಗೆ ಡಿಮ್ಯಾಂಡ್ ಹೆಚ್ಚಿದೆಯಂತೆ. ಸರ್ಕಾರ ಅನುಮತಿ ಕೊಟ್ಟ ಬಳಿಕ ಸೀಟ್ ಹಂಚಿಕೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಶಾಲಾ ಆಡಳಿತ ಮಂಡಳಿಗಳು. ರಾಜ್ಯದ ಕರಾವಳಿಗೆ ಮುಂಗಾರು ಮಳೆ ಎಂಟ್ರಿಯನ್ನ ಕೊಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರಂಭವಾಗಿದೆ. ರಾಜ್ಯಕ್ಕೆ ಮುಂಗಾರು ಮಳೆ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರಂಭವಾಗಿದೆ. ಜಿಲ್ಲೆಯಾದ್ಯಂತ ಭಾರಿ ಮಳೆಯ ಅಬ್ಬರ ಕಂಡು ಬರ್ತಾ ಇದೆ. ತುಂಬಿ ಹರಿತಾ ಇದೆ ಮೃತ್ಯುಂಜಯ ಹೊಳೆ. ಚಾರ್ಮುಡಿ, ಕುಕ್ಕಾವು ಪ್ರದೇಶದಲ್ಲಿ ನೆರೆಯ ಭೀತಿ ಕೂಡ ನಿರ್ಮಾಣವಾಗಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಚಾರ್ಮುಡಿ ಘಾಟ್ ಅಲ್ಲಿ ಸಾಕಷ್ಟು ಈಗ ನೆರೆಯ ಭೀತಿ ನಿರ್ಮಾಣವಾಗಿದೆ. ಕಳೆದ 2 ವರ್ಷಗಳಿಂದಲೂ ಕೂಡ ರಾಜ್ಯದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿಯನ್ನ ನೋಡಿದ್ವಿ. ಎಂತ ಆತಂಕ ಸೃಷ್ಟಿಯಾಗಿತ್ತು ಅಂತ ನಿಮಗೂ ಕೂಡ ಗೊತ್ತಿದೆ. ಇಡೀ ಅರ್ಧಕ್ಕರ್ಧ ಕರ್ನಾಟಕವೇ ಮುಳುಗಿ ಹೋಗ್ಬಿಟ್ಟಿತ್ತು. ಆ ರೀತಿಯಾಗಿ ಮಳೆಯ ಅಬ್ಬರ ಕಂಡು ಬಂದಿತ್ತು ಕರ್ನಾಟಕದಲ್ಲಿ. ಈ ಬಾರಿ ಇನ್ನೇನೇನು ಅವಾಂತರ ಸೃಷ್ಟಿಯಾಗುತ್ತೋ ಅನ್ನುವ ಭಯ ಆರಂಭದಲ್ಲೇ ಕಾಡ್ತಾ ಇದೆ. ಇವತ್ತಿನಿಂದ ರಾಜ್ಯಕ್ಕೆ ಮುಂಗಾರು ಮಳೆ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಮೇ 28ರಿಂದ ಈಗ ಆಲ್ರೆಡಿ ಕೇರಳದಲ್ಲಿ ಮುಂಗಾರು ಆರಂಭವಾಗಿದೆ. ಅದೇ ರೀತಿಯಾಗಿ 4 ದಿನ ಕಳೆದ ಮೇಲೆ ಕರ್ನಾಟಕದಲ್ಲಿ ಈಗ ಮುಂಗಾರು ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಹುಬ್ಬಳ್ಳಿಯಲ್ಲಿ ಮಳೆ ಆಗ್ತಿದ್ದನ್ನ ನೋಡಿದ್ವಿ ಬೆಳಗ್ಗೆ ಎಲ್ಲ. ಇನ್ನ ದಕ್ಷಿಣ ಕನ್ನಡ ಭಾಗದಲ್ಲೂ ಕೂಡ ಸಾಕಷ್ಟು ಮಳೆ ಸುರಿತಾ ಇದೆ. ಆ ಮಳೆಯ ಅಬ್ಬರ ಜೋರಾಗಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕರಾವಳಿಗೆ ಮುಂಗಾರು ಮಳೆ ಎಂಟ್ರಿಯನ್ನ ಕೊಟ್ಟಿದೆ. ನೆರೆಯ ಭೀತಿ ಕೂಡ ಈಗ ಸೃಷ್ಟಿಯಾಗಿರುವಂಥದ್ದು. ಮಳೆಯ ಅಬ್ಬರ ಜೋರಾಗಿ ಕಂಡು ಬಂದಿದೆ. ಆ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ. ಈ ದೃಶ್ಯಾವಳಿಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಭಯ ಶುರುವಾಗುತ್ತೆ ರಾಜ್ಯದ ಜನರಿಗೆ. ಯಾಕೆಂದ್ರೆ ಈ ರೀತಿಯಾಗಿ ನೀರನ್ನ ನೋಡ್ತಾನೆ ಇದ್ದೀವಿ. ಕಳೆದ 2-3 ವರ್ಷಗಳಿಂದಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾನೇ ಇದೆ. ಅರ್ಧಕ್ಕರ್ಧ ಕರ್ನಾಟಕವೇ ಮುಳುಗಿ ಹೋಗಿತ್ತು. ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ರಾಜ್ಯದ ಜನ ಯಾವ ರೀತಿಯಾಗಿ ನರಳಾಟವನ್ನ ಮಾಡಿದ್ರು ಅಂತ ನೀವು ಕೂಡ ನೋಡಿದ್ರಿ. ಮನೆ ಮಠವನ್ನ ಕಳೆದುಕೊಂಡಿದ್ರು. ಬೆಳೆದಂತ ಬೆಳೆಗಳೆಲ್ಲವೂ ಕೂಡ ಸರ್ವನಾಶವಾಗೋಗಿತ್ತು. ಇನ್ನು ಈ ಕುರಿತಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿಶನ್, ನೋಡ್ತಾ ಇದ್ವಿ ಆರಂಭದಲ್ಲೇ ಭಯವನ್ನ ಹುಟ್ಟಿಸುವ ರೀತಿಯಲ್ಲಿ ಅಲ್ಲಿ ಮಳೆ ಬಂದಿರುವ ರೀತಿ ಕಾಣಿಸ್ತಾ ಇದೆ. ಯಾವ ರೀತಿಯಾಗಿದೆ ಈಗ ಪರಿಸ್ಥಿತಿ? ಪೃಥ್ವಿರಾಜ್, ನಿನ್ನೆ ಸಂಜೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಿದೆ. ಅದರಲ್ಲಿ ಪ್ರಮುಖವಾಗಿ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಸುರಿಯುವ ಕಾರಣಕ್ಕಾಗಿ ಪಶ್ಚಿಮ ಘಟ್ಟದ ತಪ್ಪಲಿನ ಗ್ರಾಮಗಳ ಹೊಳೆಗಳು ಸಂಪೂರ್ಣವಾಗಿ ತುಂಬಿ ಹೋಗಿದೆ. ನಿನ್ನೆ
ಬೆಳ್ತಂಗಡಿಯ ಚಾರ್ಮಾಡಿದ ಕುಕ್ಕಾಳು ಸಮೀಪ ನಿನ್ನೆ ಜೋರ್ ಮಳೆ ಬಂದಂತ ಕಾರಣಕ್ಕಾಗಿ ನದಿ ರಶ್ ಆಗಿ ಹರಿತಾ ಇತ್ತು. ಹಾಗಾಗಿ ಅಲ್ಲಿನ ಸ್ಥಳೀಯರು ಸಾಕಷ್ಟು ಆತಂಕಗೊಂಡಿದ್ರು. ಸದ್ಯದ ಮಾಹಿತಿ ಪ್ರಕಾರವಾಗಿ ಮಳೆ ಸ್ವಲ್ಪ ಬಿಡುವನ್ನ ಕೊಟ್ಟಿದೆ. ಆದ್ರೆ ಇಂದಿನಿಂದ ಮುಂಗಾರು ಮಳೆ ಆರಂಭದ ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಹಾಗಾಗಿ ನದಿ ಪಾತ್ರದ ಜನರು ಸಾಕಷ್ಟು ಆತಂಕಗೊಂಡಿದ್ದಾರೆ. ಇನ್ನೊಂದು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕೂಡ ಸಕಲ ಕ್ರಮಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಜನರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ಯಾವ ರೀತಿಯಾಗಿ ಪ್ರವಾಹ ಆಗಿತ್ತು ಆ ರೀತಿಯಾಗಿ ಈ ಬಾರಿ ಆಗೋಕೆ ಬಿಡಲ್ಲ. ಎಲ್ಲಾ ರೀತಿಯ ಪೂರ್ವ ಸಿದ್ಧತೆಗಳನ್ನ ಮಾಡಿದ್ದೀವಿ, ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದೀವಿ. ಸ್ಥಳೀಯ ಶಾಸಕರ ಜೊತೆ ಈಗಾಗಲೇ ಮಾತುಕತೆಯನ್ನ ಕೂಡ ಮಾಡಿದ್ದೇವೆ. ಹಾಗಾಗಿ ಯಾರು ಕೂಡ ಆತಂಕಗೊಳ್ಳುವಂತ ಪರಿಸ್ಥಿತಿ ಸದ್ಯಕ್ಕೆ ಇಲ್ಲ ಅನ್ನೋ ಮಾಹಿತಿಯನ್ನ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೊಟ್ಟಿರುವಂತದ್ದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕಿಶನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೂರನೇ ಮಹಾಯುದ್ಧದಂತೆ ಬಿಂಬಿತವಾಗಿರುವಂತಹ ಕೋವಿಡ್-19 ಮಹಾಯುದ್ಧವನ್ನ ಗೆಲ್ಲಿಕ್ಕೆ ಇಡೀ ವಿಶ್ವವೇ ಹೋರಾಟವನ್ನ ಮಾಡ್ತಾ ಇದೆ. ಯಾವುದೇ ಭೇದ ಭಾವ ತೋರದೆ ಹರಡ್ತಾ ಇರುವಂತಹ ವೈರಸ್ನ ಕೊನೆಗಾಣಿಸಲಿಕ್ಕೆ ಸರ್ಕಾರ, ಸಂಘ ಸಂಸ್ಥೆ, ಸಾರ್ವಜನಿಕರು ಕೈ ಜೋಡಿಸಿದ್ದಾರೆ. ದೇಶ ಸಂಕಷ್ಟಕ್ಕೆ ಸಿಲುಕದಾಗಲೆಲ್ಲ ಸಹಾಯ ಹಸ್ತವನ್ನ ಚಾಚುವಂತ ರಿಲಯನ್ಸ್ ಸಂಸ್ಥೆ ಕೊರೋನಾ ಕಷ್ಟ ಕಾಲದಲ್ಲೂ ಕೂಡ ಮಹತ್ ಕಾರ್ಯವನ್ನ ಮಾಡ್ತಾ ಇದೆ. ಸ್ವಾವಲಂಬಿ ಭಾರತದ ಕನಸಿಗೆ ರಿಲಯನ್ಸ್ ಸಂಸ್ಥೆ ಕಾರ್ಯ ಸಾಕ್ಷಿಯಾಗಿದೆ. ಕೋವಿಡ್-19 ಎಂಬ ಮಹಾಮಾರಿ ಮಟ್ಟ ಹಾಕಲು ಇಡೀ ವಿಶ್ವವೇ ಹೋರಾಡ್ತಿದೆ. ಭಾರತದಲ್ಲಿ ಲಾಕ್ಡೌನ್ ಮಾಡಿದ್ರೂ ಕಂಟ್ರೋಲ್ಗೆ ಸಿಗದ ಕೊರೋನಾ ಸೋಂಕು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸೋಂಕಿತರ ಆರೈಕೆಗೆ ವೈದ್ಯರು ಹಗಲಿರುಳು ಶ್ರಮ ಪಡ್ತಿದ್ದಾರೆ. ಸೋಂಕಿತರಿಂದ ಸೋಂಕು ಹರಡದಂತೆ ರಕ್ಷಿಸಿಕೊಳ್ಳಲು ಬೇಕಾಗಿರೋದು ಪಿಪಿಇ ಕಿಟ್. ಕೊರೋನಾ ವಾರಿಯರ್ಸ್ಗೆ ವೈರಸ್ ಹರಡದಂತೆ ತಡೆಯಲು ಸರ್ಕಾರ ಪಿಪಿಇ ಕಿಟ್ ಅನ್ನ ಒದಗಿಸ್ತಾ ಇದೆ. ಆರಂಭದಲ್ಲಿ ಚೀನಾದಿಂದ ಆಮದು ಮಾಡಿಕೊಳ್ತಾ ಇದ್ದಂತ ಪಿಪಿಇ ಕಿಟ್ ಇದೀಗ ನಮ್ಮ ನೆಲದಲ್ಲೇ ತಯಾರಾಗ್ತಾ ಇದೆ. ವಾರಿಯರ್ಸ್ಗೆ ರಕ್ಷಕರಂತಿರುವಂತಹ ಪಿಪಿಇ ಕಿಟ್ಗಳನ್ನ ಖಾಸಗಿ ಸಂಘ ಸಂಸ್ಥೆಗಳು ತಯಾರಿಸ್ತಿವೆ. ಸ್ವಾವಲಂಬಿ ಭಾರತದ ಮೋದಿ ಕನಸು ಸಾಕಾರಗೊಳಿಸುವಂತ ಇಂಥ ಕೆಲಸದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಕೈಜೋಡಿಸಿದೆ. ಪ್ರತಿದಿನ 1 ಲಕ್ಷ ಪಿಪಿಇ ಕಿಟ್ ತಯಾರಿಕೆ. ರಿಲಯನ್ಸ್ ಸಂಸ್ಥೆಯಿಂದ ಕಡಿಮೆ ಬೆಲೆಯಲ್ಲಿ ಕಿಟ್ ತಯಾರಿ. We will produce 1 lakh masks and 100,000 PPEs daily for health workers and caregivers across India. ಮುಕೇಶ್ ಅಂಬಾನಿ ಒಡೆತನದ ರಿಲಯನ್ಸ್ ಸಂಸ್ಥೆ ಇತ್ತೀಚೆಗೆ ಗುಜರಾತ್ನಲ್ಲಿರುವಂತಹ ಅಲೋಕ್ ಇಂಡಸ್ಟ್ರೀಸ್ನ ಸ್ವಾಧೀನಪಡಿಸಿಕೊಂಡಿತ್ತು. ಟೆಕ್ಸ್ಟೈಲ್ ಮತ್ತು ಫ್ಯಾಬ್ರಿಕ್ ತಯಾರಿಸುವಂತ ಅಲೋಕ್ ಇಂಡಸ್ಟ್ರೀಸ್ನಲ್ಲಿ ರಿಲಯನ್ಸ್ ಸಂಸ್ಥೆ ಪಿಪಿಇ ಕಿಟ್ ಅನ್ನ ತಯಾರಿಸ್ತಾ ಇದೆ. ಅದು ಕೂಡ ಕಡಿಮೆ ಬೆಲೆಯಲ್ಲಿ. ವಿದೇಶದಿಂದ ಆಮದು ಮಾಡಿಕೊಂಡ ಒಂದು ಪಿಪಿಇ ಕಿಟ್ ಬೆಲೆ 2,000 ರೂಪಾಯಿ ಇದ್ರೆ ರಿಲಯನ್ಸ್ ಸಂಸ್ಥೆ ಅದನ್ನ ಕೇವಲ 650 ರೂಪಾಯಿ ವೆಚ್ಚದಲ್ಲಿ ತಯಾರಿಸ್ತಾ ಇದೆ. ಆಮದಾಗುವಂತ ಕಿಟ್ನ 1/3 ಭಾಗದಷ್ಟು ಬೆಲೆಗೆ ನೀಡ್ತಾ ಇದೆ. Mukesh and I wish to salute the incredible dedication and service-mindedness of all our Reliance family who have stood as one. They are the beating heart of the Reliance institution. A special mention and gratitude for all our doctors, nurses and staff of Sir H.N. Reliance Foundation Hospital. ಪಿಪಿಇ ಕಿಟ್ ತಯಾರಿಸಲು ಅತ್ಯುತ್ತಮ ತಂತ್ರಜ್ಞಾನ ಅಳವಡಿಕೆ, ಉತ್ತಮ ಗುಣಮಟ್ಟದ ಕಚ್ಚಾ ವಸ್ತು ಬಳಕೆ ಮಾಡಿದ್ದು 1000 ಟೈಲರ್ಗಳು ಕೆಲಸವನ್ನ ಮಾಡುತ್ತಿದ್ದಾರೆ. ಏಪ್ರಿಲ್ ಮಧ್ಯಭಾಗದಲ್ಲಿ ಪಿಪಿಇ ಕಿಟ್ ತಯಾರಿಕಾ ಕಾರ್ಯ ಆರಂಭವಾಗಿದ್ದು ಅತಿ ಕಡಿಮೆ ಅವಧಿಯಲ್ಲಿ ದೇಶದಲ್ಲೇ ಪಿಪಿಇ ಕಿಟ್ ತಯಾರಿಸುವಂತ ಸಂಸ್ಥೆಗಳ ಪೈಕಿ 5ನೇ ಸ್ಥಾನವನ್ನ ಪಡೆದಿದೆ.